ಭಿನ್ನರಾಶಿ ಪ್ರಶ್ನೆಗಳು. ಕ್ವೆಶ್ಚನ್ಸ್ ಆನ್ ಫ್ರಾಕ್ಷನ್ಸ್. ಒಂದು ಕೋಣೆಯಲ್ಲಿ 600 ಚೆಂಡುಗಳಿವೆ. ಈ ಚೆಂಡುಗಳಲ್ಲಿ 1/3 ಕೆಂಪು ಬಣ್ಣದ್ದಾಗಿದೆ. ಹಾಗಾದರೆ ಎಷ್ಟು ಚೆಂಡುಗಳು ಕೆಂಪು ಬಣ್ಣದ್ದಾಗಿವೆ? ಸರಿಯಾದ ಆಯ್ಕೆಯನ್ನು ಆರಿಸುವ ಮೊದಲು ನಾವು ಈ ಪ್ರಶ್ನೆಯನ್ನು ಚಿತ್ರಗಳ ಸಹಾಯದಿಂದ ಪರಿಹರಿಸೋಣ. 600ರಲ್ಲಿ 1/3 ಎಷ್ಟಾಗುತ್ತದೆ ಎಂದು ನಾವು ತಿಳಿದುಕೊಳ್ಳಬೇಕು. ಇದು ಒಟ್ಟು 600 ಚೆಂಡುಗಳು ಎಂದು ಭಾವಿಸೋಣ. ಮತ್ತು ಇಲ್ಲಿ ನಮ್ಮ ಭಿನ್ನರಾಶಿ 1/3. ಆದ್ದರಿಂದ ನಾವು 600ಅನ್ನು 3 ಸಮಾನ ಭಾಗಗಳಾಗಿ ವಿಂಗಡಿಸುತ್ತೇವೆ. ಪ್ರತಿಯೊಂದು ಭಾಗವು 1/3 ಮತ್ತು ಈ ಬಣ್ಣದ ಭಾಗವು ನಮ್ಮ ಕೆಂಪು ಚೆಂಡು. ಪ್ರತಿ ಭಾಗದಲ್ಲಿರುವ ಚೆಂಡುಗಳ ಸಂಖ್ಯೆಯನ್ನು ತಿಳಿದುಕೊಳ್ಳಲು 600ಅನ್ನು 3 ಸಮಾನ ಭಾಗಗಳಾಗಿ ವಿಂಗಡಿಸೋಣ. ಪ್ರತಿಯೊಂದು ಭಾಗವು ಈಗ 200 ಚೆಂಡುಗಳನ್ನು ಹೊಂದಿದೆ. ಈಗ ಈ ಬಣ್ಣ ಹಚ್ಚಿದ ಭಾಗವು ಕೆಂಪು ಚೆಂಡುಗಳನ್ನು ಹೊಂದಿದೆ. ಇದರರ್ಥ 200 ಕೆಂಪು ಚೆಂಡುಗಳಿವೆ. ಈಗ ನಮ್ಮ ಪ್ರಶ್ನೆಯನ್ನು ನೋಡೋಣ ಮತ್ತು ಅದರಿಂದ ಸರಿಯಾದ ಆಯ್ಕೆಯನ್ನು ಆರಿಸೋಣ. ಹಾಗಾದರೆ ಸರಿಯಾದ ಆಯ್ಕೆ ಯಾವುದು? ಹೌದು, 200 ಚೆಂಡುಗಳು. ಒಂದು ಶಾಲೆಯಲ್ಲಿ 400 ಮಕ್ಕಳಿದ್ದಾರೆ. ಅವರಲ್ಲಿ 2/5 ಭಾಗದಷ್ಟು ಹುಡುಗಿಯರು. ಶಾಲೆಯಲ್ಲಿ ಎಷ್ಟು ಹುಡುಗಿಯರಿದ್ದಾರೆ? ಈಗ ನಾವು 400ರಲ್ಲಿ 2/5 ಭಾಗ ಏನೆಂದು ಕಂಡುಹಿಡಿಯಬೇಕು. ಇಲ್ಲಿ ನಮ್ಮ ಭಿನ್ನರಾಶಿ 2/5 ಭಾಗ. ಆದ್ದರಿಂದ ನಾವು ಈ ಆಯತವನ್ನು 5 ಸಮಾನ ಭಾಗಗಳಾಗಿ ವಿಂಗಡಿಸುತ್ತೇವೆ. ಪ್ರತಿಯೊಂದು ಭಾಗವು 1/5 ಭಾಗ ಆಗಿರುತ್ತದೆ. ಇದರಲ್ಲಿ ಈ 2 ಭಾಗಗಳು ಹುಡುಗಿಯರು. ಪ್ರತಿಯೊಂದು ಭಾಗದಲ್ಲಿರುವ ಮಕ್ಕಳ ಸಂಖ್ಯೆಯನ್ನು ಕಂಡುಹಿಡಿಯಲು ನಾವು 400ಅನ್ನು 5 ಸಮಾನ ಭಾಗಗಳಾಗಿ ವಿಂಗಡಿಸುತ್ತೇವೆ. ಪ್ರತಿಯೊಂದು ಭಾಗವು 80 ಮಕ್ಕಳನ್ನು ಹೊಂದಿದೆ. ಇದರರ್ಥ 80 ಹುಡುಗಿಯರು. 80 + 80 160ಕ್ಕೆ ಸಮ. ಇದರರ್ಥ 400 ಮಕ್ಕಳಲ್ಲಿ 160 ಹುಡುಗಿಯರು. ಒಂದು ತೋಟದಲ್ಲಿ 800 ಮರಗಳಿವೆ. ಈ ಮರಗಳಲ್ಲಿ 3/4 ಭಾಗ ಮಾವಿನ ಮರಗಳಾಗಿವೆ. ಹಾಗಾದರೆ ಮಾವಿನ ಮರಗಳ ಸಂಖ್ಯೆ ಎಷ್ಟು? 800ರಲ್ಲಿ 4/3 ಭಾಗ ಏನೆಂದು ನಾವು ತಿಳಿದುಕೊಳ್ಳಬೇಕು. ಆದ್ದರಿಂದ ನಾವು ಈ ವೃತ್ತವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಇಲ್ಲಿ ನಮ್ಮ ಭಿನ್ನರಾಶಿ 4/3 ಭಾಗ ಆಗಿರುವುದರಿಂದ ನಾವು ಈ ವೃತ್ತವನ್ನು 4 ಸಮಾನ ಭಾಗಗಳಾಗಿ ವಿಂಗಡಿಸುತ್ತೇವೆ. ನಮ್ಮ ಪ್ರತಿಯೊಂದು ಭಾಗವು 4/1 ಭಾಗ ಆಗಿರುತ್ತದೆ. 4 ಭಾಗಗಳಲ್ಲಿ 3 ಭಾಗದಲ್ಲಿ ಮಾವಿನ ಮರಗಳಿವೆ. ಪ್ರತಿ ಭಾಗದಲ್ಲಿರುವ ಮರಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ನಾವು 800 ಮರಗಳನ್ನು 4 ಸಮಾನ ಭಾಗಗಳಾಗಿ ವಿಂಗಡಿಸುತ್ತೇವೆ. ಪ್ರತಿಯೊಂದು ಭಾಗವು 200 ಮರಗಳನ್ನು ಹೊಂದಿರುತ್ತದೆ. ಇದರರ್ಥ 800 ಮರಗಳಲ್ಲಿ 600 ಮರಗಳು ಮಾವಿನ ಮರಗಳಾಗಿವೆ. ಈಗ ಈ ವಿಡಿಯೋವನ್ನು ನಿಲ್ಲಿಸಿ ಮತ್ತು ನೀಡಿರುವ ಪ್ರಶ್ನೆಗಳನ್ನು ಪರಿಹರಿಸಿ.